ಡಾಕ್ಟರ್ಸ್ ಅಂದರೆ ಯಾವಾಗಲೂ ಅವರು ರೋಗಿಗಳ ಕಾಳಜಿಯಲ್ಲೇ ಕಾಲ ಕಳೆಯೋದನ್ನು ನೋಡ್ತೀವಿ. ಅವ್ರಿಗೆ ಟೈಮೇ ಇರಲ್ಲ ಪಾಪ. ಅವ್ರಿಗೆ ಯಾವಾಗಲೂ ಬ್ಯುಸಿ ವರ್ಕ್ ಇರುತ್ತೆ, ಬಿಡುವು ಅನ್ನೋದೇ ಇಲ್ಲ. ಆದರೆ ಇಷ್ಟೆಲ್ಲ ಬಿಡಿ ಸ್ಕೆಡ್ಯೂಲ್ ನಡುವೆನೂ ಕೂಡ ಮಂಗಳೂರಿನ ಪ್ರಸೂತಿ ತಜ್ಞೆಯೊಬ್ಬರು ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೊಂಡು ವಿದೇಶದಲ್ಲಿ ರ್ಯಾಂಪ್ ವಾಕ್ ಮಾಡಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಮೆಸರ್ಸ್ ಇಂಟರ್ನ್ಯಾಷನಲ್ ವೈದ್ಯ ರ್ಯಾಂಪ್. ಮಂಗಳೂರು ಡಾಕ್ಟರ್ ಮುಡಿಗೆ ಸೌಂದರ್ಯ ಕಿರೀಟ. ದೃಶ್ಯದಲ್ಲಿ ರ್ಯಾಂಪ್ ವಾಕ್ ಮಾಡ್ತಿರೋ ಇವರು ವೃತ್ತಿಯಲ್ಲಿ ವೈದ್ಯರು, ಮಾಡಲಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ. ಹೆಸರು ನಿಕಿತಾ ಶೆಟ್ಟಿಯಾನ್ ಫರ್ನಾಂಡಿಸ್. ಮಂಗಳೂರಿನ ಎಜೆ ಆಸ್ಪತ್ರೆ ಹಾಗೂ ಅಥೇನಾ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞೆ ಆಗಿರುವ ನಿಶಿತಾ ಶೆಟ್ಟಿಯಾನ್ ಫರ್ನಾಂಡಿಸ್ ಮೆಸಸ್ ಇಂಟರ್ನ್ಯಾಷನಲ್ ಇಂಡಿಪೆಂಡೆಂಟ್ ಮೊದಲ ರನ್ನರ್ ಅಪ್ ಕಿರೀಟ ಮುಡಿಗೇರಿಸಿಕೊಂಡ ವೈದ್ಯೆ. ಹೌದು, ಫಿಲಿಪೈನ್ಸ್ನಲ್ಲಿ ನಡೆದ ಪೆಜೆಂಟ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ ನಿಶಿತಾ ಶೆಟ್ಟಿಯಾನ್ ಫರ್ನಾಂಡಿಸ್ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ರಷ್ಯಾ, ಬೆಲ್ಜಿಯಂ ಸೇರಿದಂತೆ 17 ದೇಶಗಳ ಸ್ಪರ್ಧಿಗಳು ಜೊತೆಗೆ ರ್ಯಾಂಪ್ ಮಾಡಿದ್ರು. ಬರೀ ರ್ಯಾಂಪ್ ವಾಕ್ ಅಲ್ಲದೆ ಸ್ಪರ್ಧಿಗಳು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಎದುರಿಸಬೇಕಿತ್ತು. ಜೊತೆಗೆ ಸ್ಪರ್ಧಿಗಳಿಗೆ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣಗಳನ್ನು ಗಮನಿಸಲಾಗುತ್ತಿತ್ತು. ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಿತ್ತು. ಇದೆಲ್ಲವನ್ನು ಚೆನ್ನಾಗಿ ನಿಭಾಯಿಸಿದ್ದ ನಿಶಿತಾ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಗೆಯಿಂದ ಕಂಗೊಳಿಸಿದ್ರು. ಈ ಮಿಸಸ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಅಂತ ಫಿಲಿಪೀನ್ಸಲ್ಲಿ ಒಂದು ಪ್ಯಾಜೆಂಟ್ ನಡೆದಿತ್ತು. ಅದರಲ್ಲಿ ನಾನು ಪ್ರೌಡ್ಲಿ ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿದ್ದೇನೆ. ಮಿಸಸ್ ಕ್ಯಾಟಗರಿಯಲ್ಲಿ ರೆಪ್ರೆಸೆಂಟ್ ಮಾಡಿದಷ್ಟೇ ಅಲ್ಲ, ಇಂಡಿಯಾನು ನಾನಲ್ಲಿಂದ ಕ್ರೌನ್ ಗೆದ್ದು ಬಂದಿದ್ದೇನೆ ಫಸ್ಟ್ ರನ್ನರ್ ಅಪ್ ಆಗಿ. ಮಿಸಸ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಫಸ್ಟ್ ರನ್ನರ್ ಅಪ್ ಇದು ಫಿಲಿಪೀನ್ಸ್ ಮನಿಲಾದಲ್ಲಿ. ಇಬ್ಬರು ಮಕ್ಕಳ ತಾಯಿಯಾದಂಥ ನಿಖಿತಾ ವೈದ್ಯ ವೃತ್ತಿಯಲ್ಲಿಯೇ ಮುಳುಗಿದ್ರು. ಆದರೆ 2023ರಲ್ಲಿ ಪಾತ್ವೇ ಮಾಡಲಿಂಗ್ ಸಂಸ್ಥೆ ನಡೆಸಿದ ಡಾಕ್ಟರ್ಸ್ ರ್ಯಾಂಪ್ ವಾಕ್ ಇವರ ಜೀವನದ ದಿಕ್ಕನ್ನೇ ಬದಲಿಸಿತು. ವಿವಿಧ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿದ ನಿಶಿತಾ ಸದ್ಯ ಫಿಲಿಪೈನ್ಸ್ನ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ರ್ಯಾಂಪ್ ವಾಕ್ ಮಾಡಲು ಸಹಕಾರಿಯಾಗಿದೆ. ಆಲ್ಮೋಸ್ಟ್ 5 ಇಯರ್ಸಿಂದ ಈ ನ್ಯಾಷನಲ್ ಪ್ಯಾಜೆಂಟ್ ಮಿಸ್ಸಿಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್ ಅನ್ನೋದು ಇಲ್ಲಿ ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ. ಸೊ 5 ವರ್ಷ ತನಕ ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲಿಗೆ ನಮ್ಮ ಕ್ವೀನ್ಸ್ನವರೆಲ್ಲ ಹೋಗ್ತಿದ್ರು. ಸೊ ಈ ವರ್ಷ ನಮಗೂ ಎಲ್ಲ ಹೆಮ್ಮೆ ಇದೆ. ಬಿಕಾಸ್ ನಮ್ಮ ಪ್ಯಾಜೆಂಟಿಂದ ಫಸ್ಟ್ ಟೈಮ್ ಮಂಗಳೂರಿಂದ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಿದ್ದಾರೆ. ಇಂಟರ್ನ್ಯಾಷನಲ್ ಹೋಗಿದ್ದು ಮಾತ್ರ ಅಲ್ಲ, ನಮಗೆ ಸೆಕೆಂಡ್ ಪೊಸಿಷನಲ್ಲಿ ಅಂದರೆ ಫಸ್ಟ್ ರನ್ನರ್ ಅಪ್ ಕ್ರೌನ್ ಕೂಡ ತಗೊಂಡು ಬಂದಿದ್ದಾರೆ. ಸೊ ಅದು ನಮಗೆ ಕೂಡ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಮಂಗಳೂರಿನಿಂದ ಡಾಕ್ಟರ್ ನಿಶಿತಾ ಮಿಸಸ್ ಇಂಡಿಯಾ ಕ್ಯಾಟಗರಿಯಲ್ಲಿ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿರುವುದು ಮಂಗಳೂರಿಗೆ ಹೆಮ್ಮೆ ಎನಿಸಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಡಾಕ್ಟರ್ಸ್ ಅಂದರೆ ಯಾವಾಗಲೂ ಅವರು ರೋಗಿಗಳ ಕಾಳಜಿಯಲ್ಲೇ ಕಾಲ ಕಳೆಯೋದನ್ನು ನೋಡ್ತೀವಿ. ಅವ್ರಿಗೆ ಟೈಮೇ ಇರಲ್ಲ ಪಾಪ. ಅವ್ರಿಗೆ ಯಾವಾಗಲೂ ಬ್ಯುಸಿ ವರ್ಕ್ ಇರುತ್ತೆ, ಬಿಡುವು ಅನ್ನೋದೇ ಇಲ್ಲ. ಆದರೆ ಇಷ್ಟೆಲ್ಲ ಬಿಡಿ ಸ್ಕೆಡ್ಯೂಲ್ ನಡುವೆನೂ ಕೂಡ ಮಂಗಳೂರಿನ ಪ್ರಸೂತಿ ತಜ್ಞೆಯೊಬ್ಬರು ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೊಂಡು ವಿದೇಶದಲ್ಲಿ ರ್ಯಾಂಪ್ ವಾಕ್ ಮಾಡಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಮೆಸರ್ಸ್ ಇಂಟರ್ನ್ಯಾಷನಲ್ ವೈದ್ಯ ರ್ಯಾಂಪ್. ಮಂಗಳೂರು ಡಾಕ್ಟರ್ ಮುಡಿಗೆ ಸೌಂದರ್ಯ ಕಿರೀಟ. ದೃಶ್ಯದಲ್ಲಿ ರ್ಯಾಂಪ್ ವಾಕ್ ಮಾಡ್ತಿರೋ ಇವರು ವೃತ್ತಿಯಲ್ಲಿ ವೈದ್ಯರು, ಮಾಡಲಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ. ಹೆಸರು ನಿಕಿತಾ ಶೆಟ್ಟಿಯಾನ್ ಫರ್ನಾಂಡಿಸ್. ಮಂಗಳೂರಿನ ಎಜೆ ಆಸ್ಪತ್ರೆ ಹಾಗೂ ಅಥೇನಾ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞೆ ಆಗಿರುವ ನಿಶಿತಾ ಶೆಟ್ಟಿಯಾನ್ ಫರ್ನಾಂಡಿಸ್ ಮೆಸಸ್ ಇಂಟರ್ನ್ಯಾಷನಲ್ ಇಂಡಿಪೆಂಡೆಂಟ್ ಮೊದಲ ರನ್ನರ್ ಅಪ್ ಕಿರೀಟ ಮುಡಿಗೇರಿಸಿಕೊಂಡ ವೈದ್ಯೆ. ಹೌದು, ಫಿಲಿಪೈನ್ಸ್ನಲ್ಲಿ ನಡೆದ ಪೆಜೆಂಟ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ ನಿಶಿತಾ ಶೆಟ್ಟಿಯಾನ್ ಫರ್ನಾಂಡಿಸ್ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ರಷ್ಯಾ, ಬೆಲ್ಜಿಯಂ ಸೇರಿದಂತೆ 17 ದೇಶಗಳ ಸ್ಪರ್ಧಿಗಳು ಜೊತೆಗೆ ರ್ಯಾಂಪ್ ಮಾಡಿದ್ರು.
ಬರೀ ರ್ಯಾಂಪ್ ವಾಕ್ ಅಲ್ಲದೆ ಸ್ಪರ್ಧಿಗಳು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಎದುರಿಸಬೇಕಿತ್ತು. ಜೊತೆಗೆ ಸ್ಪರ್ಧಿಗಳಿಗೆ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣಗಳನ್ನು ಗಮನಿಸಲಾಗುತ್ತಿತ್ತು. ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಿತ್ತು. ಇದೆಲ್ಲವನ್ನು ಚೆನ್ನಾಗಿ ನಿಭಾಯಿಸಿದ್ದ ನಿಶಿತಾ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಗೆಯಿಂದ ಕಂಗೊಳಿಸಿದ್ರು. ಈ ಮಿಸ್ಸಸ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಅಂತ ಫಿಲಿಪೀನ್ಸಲ್ಲಿ ಒಂದು ಪ್ಯಾಜೆಂಟ್ ನಡೆದಿತ್ತು. ಅದರಲ್ಲಿ ನಾನು ಪ್ರೌಡ್ಲಿ ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿದ್ದೇನೆ ಮಿಸ್ಸಸ್ ಕ್ಯಾಟಗರಿಯಲ್ಲಿ. ರೆಪ್ರೆಸೆಂಟ್ ಮಾಡಿದಷ್ಟೇ ಅಲ್ಲ, ಇಂಡಿಯಾನು ನಾನಲ್ಲಿಂದ ಕ್ರೌನ್ ಗೆದ್ದು ಬಂದಿದ್ದೇನೆ ಫಸ್ಟ್ ರನ್ನರ್ ಅಪ್ ಆಗಿ. ಮಿಸ್ಸಸ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಫಸ್ಟ್ ರನ್ನರ್ ಅಪ್ ಇದು ಫಿಲಿಪೀನ್ಸ್ ಮನಿಲಾದಲ್ಲಿ. ಇಬ್ಬರು ಮಕ್ಕಳ ತಾಯಿಯಾದಂಥ ನಿಖಿತಾ ವೈದ್ಯ ವೃತ್ತಿಯಲ್ಲಿಯೇ ಮುಳುಗಿದ್ರು. ಆದರೆ 2023ರಲ್ಲಿ ಪಾತ್ವೇ ಮಾಡೆಲಿಂಗ್ ಸಂಸ್ಥೆ ನಡೆಸಿದ ಡಾಕ್ಟರ್ಸ್ ರ್ಯಾಂಪ್ ವಾಕ್ ಇವರ ಜೀವನದ ದಿಕ್ಕನ್ನೇ ಬದಲಿಸಿತು. ವಿವಿಧ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿದ ನಿಶಿತಾ ಸದ್ಯ ಫಿಲಿಪೈನ್ಸ್ನ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ರ್ಯಾಂಪ್ ವಾಕ್ ಮಾಡಲು ಸಹಕಾರಿಯಾಗಿದೆ. ಆಲ್ಮೋಸ್ಟ್ 5 ಇಯರ್ಸಿಂದ ಈ ನ್ಯಾಷನಲ್ ಪ್ಯಾಜೆಂಟ್ ಮಿಸ್ಸಿಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್ ಅನ್ನೋದು ಇಲ್ಲಿ ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ. ಸೊ 5 ವರ್ಷ ತನಕ ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲಿಗೆ ನಮ್ಮ ಕ್ವೀನ್ಸ್ನವರೆಲ್ಲ ಹೋಗ್ತಿದ್ರು. ಸೊ ಈ ವರ್ಷ ನಮಗೂ ಎಲ್ಲ ಹೆಮ್ಮೆ ಇದೆ. ಬಿಕಾಸ್ ನಮ್ಮ ಪ್ಯಾಜೆಂಟಿಂದ ಫಸ್ಟ್ ಟೈಮ್ ಮಂಗಳೂರಿಂದ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಿದ್ದಾರೆ. ಇಂಟರ್ನ್ಯಾಷನಲ್ ಹೋಗಿದ್ದು ಮಾತ್ರ ಅಲ್ಲ, ನಮಗೆ ಸೆಕೆಂಡ್ ಪೊಸಿಷನಲ್ಲಿ ಅಂದರೆ ಫಸ್ಟ್ ರನ್ನರ್ ಅಪ್ ಕ್ರೌನ್ ಕೂಡ ತಗೊಂಡು ಬಂದಿದ್ದಾರೆ. ಸೊ ಅದು ನಮಗೆ ಕೂಡ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಮಂಗಳೂರಿನಿಂದ ಡಾಕ್ಟರ್ ನಿಶಿತಾ ಮಿಸಸ್ ಇಂಡಿಯಾ ಕ್ಯಾಟಗರಿಯಲ್ಲಿ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿರುವುದು ಮಂಗಳೂರಿಗೆ ಹೆಮ್ಮೆ ಎನಿಸಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಡಾಕ್ಟರ್ಸ್ ಅಂದರೆ ಯಾವಾಗಲೂ ಅವರು ರೋಗಿಗಳ ಕಾಳಜಿಯಲ್ಲೇ ಕಾಲ ಕಳೆಯೋದನ್ನು ನೋಡ್ತೀವಿ. ಅವ್ರ ಟೈಮೇ ಇರಲ್ಲ ಪಾಪ. ಅವ್ರಿಗೆ ಯಾವಾಗಲೂ ಬ್ಯುಸಿ ವರ್ಕ್ ಇರುತ್ತೆ, ಬಿಡುವು ಅನ್ನೋದೇ ಇಲ್ಲ. ಆದರೆ ಇಷ್ಟೆಲ್ಲ ಬಿಡಿ ಸ್ಕೆಡ್ಯೂಲ್ ನಡುವೆನೂ ಕೂಡ ಮಂಗಳೂರಿನ ಪ್ರಸೂತಿ ತಜ್ಞೆಯೊಬ್ಬರು ಸೌಂದರ್ಯ ಪ್ರಜ್ಞೆ ಬೆಳೆಸ್ಕೊಂಡು ವಿದೇಶದಲ್ಲಿ ರ್ಯಾಂಪ್ ವಾಕ್ ಮಾಡಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಮಿಸಸ್ ಇಂಟರ್ನ್ಯಾಷನಲ್ ವೈದ್ಯೆ ರ್ಯಾಂಪ್. ಮಂಗಳೂರು ಡಾಕ್ಟರ್ ಮುಡಿಗೆ ಸೌಂದರ್ಯ ಕಿರೀಟ. ದೃಶ್ಯದಲ್ಲಿ ರ್ಯಾಂಪ್ ವಾಕ್ ಮಾಡ್ತಿರೋ ಇವರು ವೃತ್ತಿಯಲ್ಲಿ ವೈದ್ಯರು. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಆಸಕ್ತಿ. ಹೆಸರು ನಿಖಿತಾ ಶೆಟ್ಟಿಯಾನ್ ಫರ್ನಾಂಡಿಸ್. ಮಂಗಳೂರಿನ ಎಜೆ ಆಸ್ಪತ್ರೆ ಹಾಗೂ ಅಥೇನಾ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞೆ ಆಗಿರುವ ನಿಶಿತಾ ಶೆಟ್ಟಿಯಾನ್ ಫರ್ನಾಂಡಿಸ್ ಮಿಸಸ್ ಇಂಟರ್ನ್ಯಾಷನಲ್ ಇಂಡಿಪೆಂಡೆಂಟ್ ಮೊದಲ ರನ್ನರ್ ಅಪ್ ಕಿರೀಟ ಮುಡಿಗೇರಿಸಿಕೊಂಡ ವೈದ್ಯೆ. ಹೌದು, ಫಿಲಿಪೈನ್ಸ್ನಲ್ಲಿ ನಡೆದ ಪೆಜೆಂಟ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದ ನಿಶಿತಾ ಶೆಟ್ಟಿಯಾನ್ ಫರ್ನಾಂಡಿಸ್ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ರಷ್ಯಾ, ಬೆಲ್ಜಿಯಂ ಸೇರಿದಂತೆ 17 ದೇಶಗಳ ಸ್ಪರ್ಧಿಗಳು ಜೊತೆಗೆ ರ್ಯಾಂಪ್ ಮಾಡಿದ್ರು.